ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗಿತ್ತು ಯೂಟ್ಯೂಬ್ ಟಿಪ್ಸ್ನ ಕೊಟ್ಟು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋಗೆ 200 ಲೈಕ್ ಮಾಡಲೇಬೇಕು. ಓಕೆನಾ, ಇವಾಗಲೇ ಹೋಗಿ ಲೈಕ್ ಮಾಡಿಬಿಡಿ. ಓಕೆನಾ, ವಿಡಿಯೋ ನೋಡಿದ್ಮೇಲೆ ಹೇಗೆ ಅನಿಸ್ತು ಅಂತ ಬಂದು ಕಮೆಂಟ್ನ ಮಾಡಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ವ್ಯೂಸ್ಗಳನ್ನ ತೊಗೊಳ್ಳೋದು ತುಂಬ ಸುಲಭ, ಆದರೆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಯಾಕೆ ಅಂತ ನೀವು ಕೇಳ್ಬೋದು. ಈಗ ಯಾರಾದರೂ ನಿಮ್ಗೆ ಒಂದು ವೀಡಿಯೋನ ಯಾರೋ ಒಬ್ಬರು ವ್ಯೂವರ್ ವಿಸಿಟ್ ಮಾಡೋರು ಅಂತ ಅಂದ್ಕೊಳ್ಳಿ, ಆ ವೀಡಿಯೋ ಅವ್ರಿಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ಳಿ. ಹೆಲ್ಪ್ಫುಲ್ ಆದರೆ ಏನು ಮಾಡ್ತಾರೆ ಹೇಳಿ, ಜಸ್ಟ್ ಅವ್ರು ಲೈಕ್ ಮಾಡ್ತಾರೆ, ನಮ್ಮಮ್ಮ ಅಂದರೆ ಒಂದು ಕಮೆಂಟ್ ಮಾಡ್ತಾರೆ ಅಷ್ಟೇ. ತುಂಬ ಜನ ಮೈಂಡ್ಸೆಟ್ 90% ಮೈಂಡ್ಸೆಟ್ ಹೆಂಗಿರುತ್ತೆ ಅಂತಂದರೆ, ಇವ್ರ ಚಾನಲ್ ನಾವು ಯಾಕೆ ಸಬ್ಸ್ಕ್ರೈಬ್ ಆಗಬೇಕು, ಇವ್ರ ಫಾಲೋವರ್ ನಾವ್ಯಾಕೆ ಆಗಬೇಕು ಅಂತ ತುಂಬ ಜನ ಮೈಂಡ್ ಸೆಟ್ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ ಹೇಳಿ, ವ್ಯೂಸ್ ಕೊಡ್ತಾರೆ ಆದರೆ ಸಬ್ಸ್ಕ್ರೈಬರ್ಸ್ ಆಗೋಲ್ಲ. ಓಕೆನಾ, ಇದೇ ತುಂಬ ಜನಕ್ಕೆ ಕಾಡುವಂಥದ್ದು. ಓಕೆನಾ, ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದನ್ನು ಒದ್ದಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಅಟ್ರ್ಯಾಕ್ಟ್ ಮಾಡೋ ಒಂದು ಇದಿರಲ್ಲ, ಕಲೆ ಇರಲ್ಲ. ಸೊ ಅದನ್ನು ಫಸ್ಟು ಕಲ್ತ್ಕೋಬೇಕಾಗುತ್ತೆ. ಈಗ ನೀವು ತುಂಬ ಜನ ಮಾತಾಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ ಲಕ್ಕೇಶ್ 46,000 ಸಬ್ಸ್ಕ್ರೈಬರ್ಸ್, ಆದರೆ ವ್ಯೂಸ್ ಮಾತ್ರ 1,000 ಅಂತ ತುಂಬ ಕೇವಲವಾಗಿ ಮಾತಾಡ್ತಾ ಇರ್ತಾರೆ. ಒಂದು ಹೇಳ್ತೀನಿ ಕೇಳಿ, ನನಗೆ ಆಡಿಯನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡೋ ತಾಕತ್ತು ನನಗಿದೆ. ಓಕೆನಾ, ಆ ತಾಕತ್ತು ಇರೋದ್ರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇರೋದು, ವ್ಯೂಸ್ ಕಮ್ಮಿ ಇದ್ರೂ ಕೂಡ ಇನ್ಕ್ರೀಸ್ ಆಗ್ತಾ ಇರೋದು ಅದೊಂದೇ ಕಾರಣಕ್ಕೆ. ಓಕೆನಾ, ನೀವು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋ ತಾಕತ್ತು ನಿಮ್ಮ ಹತ್ರ ಇದೆ ಅಂತಂದರೆ ಯಾವಾಗಾರು ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರಾ. ಓಕೆನಾ, ಇವತ್ತು ಗೆಲ್ಲದೆ ಇರ್ಬೋದು, ಇವತ್ತು ನಮ್ಗೆ ವ್ಯೂಸ್ ಬರದೇ ಇರ್ಬೋದು, ಮುಂದೊಂದು ದಿನ ಗೆದ್ದೇ ಗೆಲ್ತೀರಾ. ಸೊ ಆದ್ದರಿಂದ ಫಸ್ಟು ನೀವು ಸಬ್ಸ್ಕ್ರೈಬರ್ಸ್ನ ಅಟ್ರ್ಯಾಕ್ಟ್ ಮಾಡೋದು ಕಲ್ತ್ಕೊಳ್ಳಿ, ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು ಕಲ್ತ್ಕೊಳ್ಳಿ. ಓಕೆನಾ, ಸುಮ್ಮನೆ ತುಂಬ ಜನ ಮಾತಾಡ್ತಾ ಇರ್ತಾರೆ, ಅವ್ರ ಕೈಲೆಲ್ಲ ಮಾಡೋಕ್ಕಾಗಲ್ಲ, ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮಾತಾಡ್ತಾರೆ. ಅವ್ರು ಮಾತಾಡಲಿ. ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸಬ್ಸ್ಕ್ರೈಬರ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ವೇ ಆಫ್ ನಿಮ್ಮ ಟಾಕಿಂಗ್ ಸ್ಟೈಲ್ ಇರುತ್ತಲ್ಲ, ಅದನ್ನು ಬದಲಾಯಿಸ್ಕೊಳ್ಳಿ, ನೀಟಾಗಿ ಅರ್ಥ ಮಾಡಿಸಿ. ಅವಾಗ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರು ಕೂಡ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗೋಗ್ತಾರೆ. ಓಕೆನಾ, ವ್ಯೂಸ್ ಹೆಂಗೆ ಗೊತ್ತಾ ಇವಾಗ ಬರೋದು, ಏನೋ ಒಂದು ಟ್ರೆಂಡಿಂಗ್ ತಕ್ಕಂಗೆ ನೀವು ವೀಡಿಯೋ ಮಾಡ್ತೀರ ಅಂತಂದ್ರೆ ಅದಕ್ಕೆ ವ್ಯೂಸ್ ಬರುತ್ತೆ ಅಷ್ಟೇ. ಇವಾಗ ಯಾರೂ ಕೂಡ ಇಂಥವ್ರದ್ದೇ ವೀಡಿಯೋ ನೋಡ್ಬೇಕಂತ ಸರ್ಚ್ ನೋಡಲ್ಲ. ಓಕೆನಾ, ಇವಾಗ ಏನೋ ಒಂದು ಸ್ವಿಚ್ ಆಫ್ ಮಾಡೋದಂಗೆ, ಫೋನ ಸ್ವಿಚ್ ಆನ್ ಮಾಡೋದಂಗೆ ಅಂತ ನೀವು ಒಂದು ವೀಡಿಯೋ ಮಾಡಿದ್ರೆ, ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದವರು ಸರ್ಚ್ ಮಾಡಿ ಬಂದು ನೋಡ್ಬೇಕು ಅಷ್ಟೇ ನಿಮ್ಮ ವೀಡಿಯೋನ. ಓಕೆನಾ, ವ್ಯೂಸ್ ಹಿಂಗೆ ಬರೋದು, ಗೊತ್ತಿಲ್ಲದವ್ರು ಬಂದು ಸರ್ಚ್ ಮಾಡಿ ನೋಡಬೇಕು. ಇವಾಗ ಸ್ವಿಚ್ ಆಫ್ ಮಾಡಿ ಆನ್ ಮಾಡೋದು ಹೆಂಗೆ ಅಂತ ವೀಡಿಯೋ ಮಾಡೋದು ಯಾರು ನೋಡ್ತಾರೆ, ಎಲ್ರಿಗೂ ಗೊತ್ತಿಲ್ಲದವ್ರು ಯಾರೋ ಸರ್ಚ್ ಮಾಡಿ ನೋಡಿದ್ರೆ ನಿಮ್ಮ ವ್ಯೂಸ್ ಅವಾಗ. ಓಕೆನಾ, ಅದಕ್ಕೋಸ್ಕರ ಟ್ರೆಂಡಿಂಗ್ ತಕ್ಕಂಗೆ ಯಾರು ವೀಡಿಯೋಸ್ ಮಾಡ್ತಾರೆ ಅವ್ರಿಗೆಲ್ಲ ವ್ಯೂಸ್ ಬರ್ತಾ ಹೋಗುತ್ತೆ. ವ್ಯೂಸ್ ಬಂತು ಅಂದ ತಕ್ಷಣ ಅವರು ಏನು ದೊಡ್ಡವರು ಅಂತಲ್ಲ, ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದ್ರಲ್ಲೇ ಇರೋದು. ಓಕೆನಾ, ಅವ್ರು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಆಡಿಯನ್ಸ್ಗಳನ್ನ ಅಂತ ಅನ್ನೋದು. ಓಕೆನಾ, ಇದು ನನ್ನ ಕಡೆಯಿಂದ ಒಂದು ಸಣ್ಣ ಸಜೆಸ್ಟ್. ಓಕೆನಾ, ಯೂಟ್ಯೂಬರ್ಸ್ಗೆ ಫಸ್ಟು ಸಬ್ಸ್ಕ್ರೈಬರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಿ. ಓಕೆನಾ, ಅವ್ರನ್ನ ಯಾವ ಥರ ನೀವು ಗೇನ್ ಮಾಡ್ಕೋಬೋದು ಆ ತಾಕತ್ತನ್ನ ನೀವು ಫಸ್ಟು ಕಲ್ತ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪಾಡ ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಿ ಆರಾಮಾಗಿ ಸಕ್ಸಸ್ ಆಗುತ್ತೆ. ಓಕೆನಾ, ಇವಾಗ ನಾನು ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ನೀವು ಟ್ಯಾಗ್ಸ್ಗಳಲ್ಲಿ ನಿಮ್ಮ ಒಂದು ಚಾನಲ್ ಹೆಸರನ್ನು ಹಾಕಬೇಕಾಗುತ್ತೆ. ಓಕೆನಾ, ಇವಾಗ ನನ್ನ ಚಾನಲ್ ಹೆಸರು ಲಕ್ಕೇಶ್. ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಕೂಡ ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಟ್ಯಾಗ್ಸಲ್ಲಿ ಲಕ್ಕೇಶ್ ಅಂತ ಒಂದು ಕಾಮನ್ ಟ್ಯಾಗ್ ಹಾಕಿರ್ತೀನಿ. ಏನಕ್ಕೆ ಹಾಕ್ತೀನಿ ಅಂತಂದರೆ, ನನ್ನ ಒಂದು ವೀಡಿಯೋನ ಯಾರಾದರೂ ಓಪನ್ ಮಾಡಿದ್ರೆ ನನ್ನ ಒಂದು ವೀಡಿಯೋಸ್ಗಳು ಸಜೆಸ್ಟ್ ಆಗುತ್ತೆ. ಈಗ ಲಕ್ಕೇಶ್ ಎಷ್ಟು ಯಾವುದೋ ಒಂದು ವೀಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಕೆಳಗಡೆ ಒಂದು 3-4 ವೀಡಿಯೋ ಆದರೂ ರೆಕಮೆಂಡ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ. ಯಾಕೆ ಅಂತಂದರೆ ಯೂಟ್ಯೂಬ್ ಅವ್ರ ಆಲ್ಗರಿದಮ್ ಅದು. ಓಕೆನಾ, ಯಾವುದಾದ್ರೂ ಒಂದು ವೀಡಿಯೋ ನೋಡಿದ್ರೆ ಆ ಒಂದು ವೀಡಿಯೋ ಅವ್ರಿಗೆ ಇಷ್ಟ ಆಗಿದೆ ಅಂತಂದರೆ ನೋಡ್ತಾ ಇದ್ದಾರೆ ಅಂತ ಅರ್ಥ. ಓಕೆನಾ, ಆವಾಗ ನಮ್ಮ ಚಾನಲ್ ಸಜೆಸ್ಟ್ ಮಾಡ್ತಾರೆ. ಯಾಕೆಂದರೆ ನಾವು ಲಕ್ಕೇಶ್ ಅಂತ ನನ್ನ ಚಾನಲ್ ಹೆಸರಾಗಿರ್ತೀನಲ್ಲ ಟ್ಯಾಗ್ಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಏನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ, ನಿಮ್ಮ ಒಂದು ಟ್ಯಾಗ್ಸಲ್ಲಿ ಎಲ್ಲ ವೀಡಿಯೋಗೂ ಕೂಡ ನಿಮ್ಮ ಒಂದು ಚಾನಲ್ ಹೆಸರು ಒಂದು ಟ್ಯಾಗ್ ಇರಲೇಬೇಕು. ಇವಾಗ ಹಾಕಿಲ್ಲ ಅಂತಂದ್ರೂ ಕೂಡ ಇವಾಗ ಹೋಗಿ ಎಲ್ಲ ವೀಡಿಯೋಗೂ ಎಡಿಟ್ ಮಾಡ್ಕೊಂಡು ಹಾಕೊಂಡು ಬಂದ್ಬಿಡಿ. ಓಕೆನಾ, ನಾನು ಒಂದು ವೀಡಿಯೋಗೂ ಮಿಸ್ ಮಾಡಿಲ್ಲ, ಎಲ್ಲ ವೀಡಿಯೋಗೂ ಲಕ್ಕೇಶ್ ಅಂತ ಹಾಕಿದ್ದೀನಿ. ಇವಾಗಲೂ ಎಲ್ಲ ವೀಡಿಯೋಗೂ ಹಾಕೊಂಡು ಬರ್ತಾಯಿದ್ದೀನಿ. ಓಕೆನಾ, ಸೊ ಅದಕ್ಕೋಸ್ಕರ ನಿಮ್ಮ ಚಾನಲ್ ಹೆಸರು ಫಸ್ಟ್ ಹಾಕೊಳ್ಳಿ ಟ್ಯಾಗ್ಸಲ್ಲಿ. ಓಕೆ, ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಓಕೆ, ಸೊ ಇವಾಗ ಎರಡನೇ ಟ್ರಿಕ್ ಹೋಗೋಣ. ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ, ನಾನು ಹಲವಾರು ವೀಡಿಯೋಸ್ಗಳು ಹೇಳಿದ್ದೀನಿ, ವಾಚ್ ಟೈಮ್ ತುಂಬ ಇಂಪಾರ್ಟೆಂಟ್. ನೀವು ಎಷ್ಟೊತ್ತು ನಿಮ್ಮ ಒಂದು ವೀಡಿಯೋಸ್ಗಳನ್ನ ಆಡಿಯನ್ಸ್ಗಳನ್ನ ನೋಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ವಾಚ್ ಟೈಮ್ನ ಗೇನ್ ಮಾಡಿಬಿಡಿ. ಸಬ್ಸ್ಕ್ರೈಬರ್ಸು ವ್ಯೂಸು ಹೆಂಗೆ ಕಿತ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಳ್ಳಿ, ನೀವು ಯೋಚನೆ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ, ನೀವು ಈಗ ನೋಡಿರ್ತೀರ, ಈ ಕೆಟ್ಟ ಕಂಟೆಂಟ್ ಎಲ್ಲ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಏನಕ್ಕೆ ಒಳ್ಳೆ ವ್ಯೂಸ್ ಆಗುತ್ತೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತಂದರೆ ಅವ್ರಿಗೆ ಆಡಿಯನ್ಸ್ ರಿಟೆನ್ಷನ್ ಸಿಕ್ಬಿಡುತ್ತೆ. ಈಗೇನೋ ಒಂದು ಕೆಟ್ಟ ವೀಡಿಯೋ ಮಾಡಿದರೆ ತಡಿ ಇನ್ನು ಮುಂದಕ್ಕೆ ಏನು ಮಾಡಿದ್ದಾನೋ, ಮುಂದಕ್ಕೆ ಏನು ಬೈದಿದ್ದಾನೋ ಅಂತ ನೋಡ್ಕೊಂಡೇ ಫುಲ್ ಮಾಡ್ಬಿಡ್ತಾರೆ ವೀಡಿಯೋನ. ಅದೇ ನಾವು ಒಳ್ಳೆ ಕಂಟೆಂಟ್ ಕೊಟ್ಟವ್ರದ್ದು ಏನು ಮಾಡ್ತಾರೆ ಹೇಳಿ, ಸ್ಟಾರ್ಟಿಂಗ್ ನೋಡ್ತಾರೆ, ಓಕೆ ಹೆಲ್ಪ್ಫುಲ್ ಆಯ್ತಾ ವೀಡಿಯೋ, ಓಕೆ
ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಹೋಗ್ತಾರೆ. ಅದೇ ನೀವು ಕೆಟ್ಟ ವೀಡಿಯೋ ಮಾಡಿದ್ರೆ ಫುಲ್ಲು ವಾಚ್ ಟೈಮ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಅಂತಂದರೆ ರೆಕಮೆಂಡ್ ಆಗುತ್ತೆ ನಿಮ್ಮ ಒಂದು ವೀಡಿಯೋಸ್ಗಳು ರೆಕಮೆಂಡ್ ಆದರೆ ವ್ಯೂಸ್ ಬಂದರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ವಾಚ್ ಟೈಮ್ನ ಗೇನ್ ಮಾಡ್ತಾರೆ. ಓಕೆನಾ, ಆಡಿಯನ್ಸ್ ರಿಟೆನ್ಷನ್ ತುಂಬ ಇಂಪಾರ್ಟೆಂಟ್. ಅದನ್ನು ಗೇನ್ ಮಾಡಿಕೊಂಡ್ರೆ ಒಳ್ಳೆ ಯೂಟ್ಯೂಬರ್ ಆಗ್ತೀರಾ. ಓಕೆನಾ, ಹಂಗಂತ ಅಂದ್ಬಿಟ್ಟು ಕೆಟ್ಟ ವೀಡಿಯೋಸ್ಗಳು ಮಾಡೋಕೆ ಹೋಗ್ಬಿಡಿ. ಇದು ಹೇಳಿದೆ ಅಂತ ಅಂದ್ಬಿಟ್ಟು ಕೆಟ್ಟ ವೀಡಿಯೋಸ್ಗಳು ಬೇಡ ನಮಗೆ. ಓಕೆನಾ, ಅದರ ಸವಾಸಕ್ಕೆ ಬೇಡ. 1000, 1 ಲಕ್ಷ, 2 ಲಕ್ಷ ವ್ಯೂಸ್ ಬರುತ್ತೆ ಅಂತಾರೆ, ನಮ್ಗೆ ಅದು ಬೇಕಾಗಿಲ್ಲ. ಆ ಜೀವನ ಬೇಕಾಗಿಲ್ಲ ನಮಗೆ. ಓಕೆನಾ, ಅದ್ರ ಕಡೆ ತಿರುಗಲೇಬೇಡಿ. ಯಾರೇ ಆದರೂ ಅಷ್ಟೇ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕೂಡ ಮಾಡೋಕೆ ಹೋಗ್ಬೇಡಿ ಕೆಟ್ಟ ವೀಡಿಯೋಸ್ಗಳನ್ನ. ಇದು ನಾನು ಹೇಳ್ತೀನಿ ಕೇಳಿ. ನನಗೆ ಯೂಟ್ಯೂಬ್ ಬಗ್ಗೆ ಆಲ್ಮೋಸ್ಟ್ ನನಗೆ ಯೂಟ್ಯೂಬಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆದರೂ ಕೂಡ ಯಾವುದೋ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ, ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ. ಕೆಟ್ಟದ್ದು ನಮ್ಗೆ ಬೇಕಾಗೇ ಇಲ್ಲ. ನಾವೇನು ಅದು ಪರ್ಫೆಕ್ಟಾಗಿ ನಾವು ತೋರಿಸ್ಕೊ ಹೋಗ್ತೀವಿ. ಓಕೆನಾ, ಫೇಕ್ ವೀಡಿಯೋಸ್ಗಳು ಇವೆಲ್ಲ ಮಾಡೋದು ಬೇಡ ನಾವು. ಸೊ ಅದರಿಂದ ಒಳ್ಳೆ ಕಂಟೆಂಟ್ ಮಾಡಿ ಜನಗಳು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಓಕೆನಾ, ಬೆಲೆ ಇರುತ್ತೆ ಜೀವನದಲ್ಲಿ, ಬೆಲೆ ತುಂಬ ಇಂಪಾರ್ಟೆಂಟ್ ಜಗತ್ತಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡಿ. 2ನೇ ಟ್ರಿಕ್ಕು. ಸೊ 3ನೇ ಟ್ರಿಕ್ ಏನಪ್ಪ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಅಂತಂದರೆ ನಿಮ್ಮ ಒಂದು ವೀಡಿಯೋ ಲಿಂಕ್ಸ್ಗಳನ್ನ ನೀವು ಫೇಸ್ಬುಕ್ ಗ್ರೂಪ್ಸಲ್ಲಿ ನೀವು ಶೇರ್ ಮಾಡಬೇಕಾಗುತ್ತೆ. ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಪ್ರಮೋಟ್ ಮಾಡ್ಕೋಬೇಕು ಫ್ರೀಯಾಗಿ ಅಂತಂದರೆ ಇದನ್ನೇ ಬೆಸ್ಟ್ ಆಪ್ಷನ್. ಫೇಸ್ಬುಕ್ ಗ್ರೂಪ್ಗಳು, ಈಗ ಗ್ರೂಪ್ಗಳು ಎಷ್ಟೊಂದು ಇರುತ್ತಲ್ಲಪ್ಪ, ದರ್ಶನ್ ಅವರು ಫ್ಯಾನ್ಸ್ ಕ್ಲಬ್ಬು, ಯಶ್ ಫ್ಯಾನ್ಸ್ ಕ್ಲಬ್ಬು, ಈ ಥರ ಏನೇನೋ ಇರುತ್ತೆ. ಮುಸ್ಸಂಜೆ ಮಾತು ಏನೇನೋ ಗ್ರೂಪ್ಸ್ಗಳಿರುತ್ತೆ. ಆ ಗ್ರೂಪಿಗೆ ಜಾಯ್ನ್ ಆಗಿ ಆ ಗ್ರೂಪಲ್ಲಿ ಪೋಸ್ಟ್ ಮಾಡಿ. ಓಕೆನಾ, ನಿಮ್ಮ ಒಂದು ತಮ್ನೇಲ್ ಹಾಕ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನಿ ಲಿಂಕ್ ಅಂದ್ಬಿಟ್ಟು ಲಿಂಕ್ ಹಾಕಿ ನೋಡಿದವ್ರು ನೋಡ್ತಾರೆ. ಅವಾಗ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಬರುತ್ತೆ, ಒಳ್ಳೆ ಪ್ರಮೋಟ್ ಆಗುತ್ತೆ. ಓಕೆನಾ, ಯಾರು ಯೂಟ್ಯೂಬರಿಂದನೂ ಬಿಡಬೇಡಿ. ಓಕೆನಾ, ಕಮ್ಯುನಿಟಿ ಪೋಸ್ಟ್ ಹಾಕಿ ಬ್ರೋ, ಕಮ್ಯುನಿಟಿ ಪೋಸ್ಟ್ ಹಾಕಿ, ನಿಮ್ಮ ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ, ಇಮೇಲಲ್ಲಿ ಮೆಸೇಜ್ ಮಾಡ್ತೀನಿ, ಅದು ಇದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀನಿ. ಯಾರು ಬರೋಲ್ಲ ನಿಮಗೆ. ಅಫ್ಕೋರ್ಸ್ ನಾನು ಹೇಳ್ತೀನಿ ಕೇಳಿ. ನಾನು ಕೂಡ ಯಾರನ್ನೂ ಕೂಡ ಪ್ರಮೋಟ್ ಮಾಡೋಕ್ಕೆ ಹೋಗಿಲ್ಲ ಇದುವರೆಗೂ ಕೂಡ. ಓಕೆನಾ, ಸೊ ಅದಕ್ಕೋಸ್ಕರ ಹೇಳ್ತೀನಿ ಕೇಳಿ. ಪ್ರಮೋಟ್ ಬೇಡ, ಬೇರೆಯವ್ರ ಕೈಯಿಂದ ಪ್ರಮೋಟ್ ಮಾಡಿಸ್ಕೊಬಿಡಿ. ನಿಮ್ಮ ತಾಕತ್ತಿಂದ ನೀವು ನಿಂತ್ಕೊಳ್ಳಿ, ಅವಾಗ ಧೈರ್ಯ ಬರುತ್ತೆ. ಯಾರಿಗೂ ಕೂಡ ತಲೆ ಕೆಡಿಸ್ಕೊಬಿಡಿ. ನೀವೇನು ಕಂಟೆಂಟ್ ಮಾಡ್ತಾ ಇರ್ತೀರಾ ಅದರಲ್ಲಿ ನಿಂತ್ಕೊಳ್ಳಿ. ಓಕೆನಾ, ಬೇರೆಯವ್ರಿಗೆ ಹೋಗಿ ನೀವು ಹಿಡಿಬೇಡಿ ಕೈನ. ಓಕೆನಾ, ಬ್ರೋ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಬ್ರೋ, ಲೈಕ್ ಬೇಕು ಬ್ರೋ, ಕಮೆಂಟ್ಸ್ ಬೇಕು ಬ್ರೋ, ಬೇಡ ಕಣ್ರಪ್ಪ, ಯಾರೂ ಬೇಡ. ಆಮೇಲೆ ಒಂದಿನ ಬೆಳೆದಾಗ ಏನು ಮಾಡ್ತಾರೆ ಹೇಳಿ, ನನ್ನಿಂದ ಬೆಳೆದ ಗುರು ಅಂತ ಅಂದ್ಬಿಡ್ತಾರೆ. ಬೇಕಾಗಿಲ್ಲ. ಅದಕ್ಕೋಸ್ಕರ ನೋಡಿ, ಸೆಲ್ಫ್ ಮೇಡ್ ನಾನು. ಓಕೆನಾ, ಲಿಕೇಶ್ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ, ನಾನು ಕೂಡ ಯಾರು ಹಿಂದೆ ಹೋಗಿಲ್ಲ. ನನಗೆ ಸಪೋರ್ಟ್ ಮಾಡಿ ಅಂತ ಯಾರನ್ನೂ ಕೂಡ ಕೇಳಿಲ್ಲ. ಅದಕ್ಕೆ ಫ್ರೀಯಾಗಿ ವೀಡಿಯೋ ಮಾಡ್ತೀನಿ, ಫ್ರೀಯಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರನ್ನೂ ಕೂಡ ಕೇರ್ನೇ ಮಾಡಲ್ಲ. ನೀವು ಕೂಡ ಹಂಗೆ ಇರಿ, ಯಾರನ್ನೂ ಕೂಡ ಪ್ರಮೋಷನ್ಗೆ ಕೇಳಬೇಡಿ. ಓಕೆನಾ, ನಾನೇನು ಹೇಳಿದೆ, ಫೇಸ್ಬುಕ್ಕಲ್ಲಿ ಗ್ರೂಪಲ್ಲಿ ನೀವು ಶೇರ್ ಮಾಡ್ತಾರೆ, ನಿಮ್ಮ ಒಂದು ವೀಡಿಯೋಸ್ಗಳು ಆಟೋಮೆಟಿಕ್ಕಾಗಿ ವ್ಯೂಸ್ ಬರುತ್ತೆ. ಓಕೆ, ಇದು ನನ್ನ ಕಡೆಯಿಂದ 3ನೇ ಟ್ರಿಕ್. ಓಕೆ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ 4ನೇ ಟ್ರಿಕ್ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬರ್ಸ್ನ ಆ್ಯಡ್ ಮಾಡಿ. ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳ್ತೀನಿ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ಗೆ ಅದನ್ನೇ ಹೇಳೋದು. ಓಕೆನಾ, ನಿಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಲ್ಲ. ನಮ್ಮ ಜನಗಳ ಮೈಂಡ್ ಸೆಟ್ ಹೆಂಗೆ ಹೇಳಿ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದರೆ ಓಕೆ ಇವ್ನಿಗೇನು ನಾಲೆಡ್ಜ್ ಇಲ್ಲ ಅಂದ್ಕೊಂಡು ಹೊಂಟೋಗ್ತಾರೆ. ನೀವು ಎಷ್ಟು ಒಳ್ಳೆ ವೀಡಿಯೋ ಮಾಡಿರಿ, ಎಲ್ಲ ಹೋಗಿ ಗೋವಾದಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿರಿ, ನಿಮ್ಮ ವೀಡಿಯೋಗೆ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಸಬ್ಸ್ಕ್ರೈಬು ಕೂಡ ಆಗಲ್ಲ. ಸಬ್ಸ್ಕ್ರೈಬರ್ ಸೈಡ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಾಗಲ್ಲ, ನಾನು ನೋಡ್ತೀನಿ. 1000 ಆಗೋ ತನಕ ತಡ್ಕೊಂಡು ಸಬ್ಸ್ಕ್ರೈಬರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ನಾನು ತುಂಬ ಜನ ನನ್ನ ಒಂದು ವ್ಯೂವರ್ಸ್ಗಳಿಗೆ ಅದನ್ನೇ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕಾ, 1000 ಆಗೋ ತನಕ ಆ್ಯಡ್ ಮಾಡ್ಕೊಬಿಡ್ರಪ್ಪ. ಓಕೆನಾ, ಅದೊಂದು ಆಸೆ ಬಿಟ್ಬಿಡಿ, ಆ್ಯಡ್ ಮಾಡ್ಕೊಬಿಡಿ. 1000 ಆದಮೇಲೆ ಆನ್ ಮಾಡ್ಕೊಳ್ಳಿ. ಯಾರು ಕೇಳ್ತಾರೆ ನಿಮ್ಮನ್ನು? ಆವಾಗ ಒಂಥರ ನಿಮ್ಮ ಚಾನಲ್ ಬ್ರ್ಯಾಂಡ್ ಇದ್ದಂಗೆ. ಓಕೆನಾ, ನಿಮ್ಮ ವೀಡಿಯೋಸ್ಗಳು ಸಜೆಸ್ಟ್ ಆಗ್ತಾ ಇರುತ್ತೆ, ಜನಗಳು ಕೂಡ ಇಷ್ಟಪಡ್ತಾರೆ. ಅಯ್ಯೋ 1000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ, ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಂದ್ಬಿಟ್ಟು ಎರಡೆರಡು ಬಂದು ಸೇರ್ಕೊತಾರೆ. ಓಕೆನಾ, ನೀವೇನಾದ್ರು ಅಚೀವ್ಮೆಂಟ್ ಮಾಡಿದಾಗ ತಾನೇ ನಿಮ್ಮ ಹಿಂದೆ ಬರೋದು. ನೀವೇನೋ ಅಚೀವ್ಮೆಂಟೇ ಮಾಡಿಲ್ಲ ಅಂತಂದ್ರೆ ಯಾರು ಬರ್ತಾರೆ ಅಲ್ವಾ? ಈಗೇನೋ ನೀವು ಫೇಮಸ್ ಆಗಿದ್ರೆ ತುಂಬ ಯೂಟ್ಯೂಬಲ್ಲಿ ಅಂತಂದರೆ ನಿಮ್ಮನ್ನು ಒಂದಷ್ಟು ನಾವು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಒಂದಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ. ನೀವೇನು ಫೇಮಸ್ ಆಗಿಲ್ಲ ಅಂತಂದರೆ ನಿಮ್ಮ ಬಗ್ಗೆ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಾರೆ? ಈಗ ಯಾರು ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ನನಗೆ, ಅವ್ರಿಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇರಲ್ಲ ಅಂತ ಅಂದ್ಕೊಳ್ಳಿ. ಅವ್ರನ್ನ ಯಾರು ಟ್ರೋಲ್ ಮಾಡ್ತಾರಾ, ಅವ್ರನ್ನ ಯಾರು ರೋಸ್ಟ್ ಮಾಡ್ತಾರಾ? ಮಾಡಲ್ಲ. ಯಾಕೆ? ಅವರಲ್ಲಿ ಸಬ್ಸ್ಕ್ರೈಬರ್ಸ್ ಇರಲ್ಲ, ಅವರಲ್ಲಿ ಆಡಿಯನ್ಸ್ಗಳೇ ಇರಲ್ಲ. ಆಡಿಯನ್ಸ್ಗಳು ಇಲ್ಲದ್ಮೇಲೆ ಇವರು ರೋಸ್ಟ್ ಮಾಡಿ ಏನು ಪ್ರಯೋಜನ ಅಲ್ವಾ? ನೀವೇನಾದ್ರು ಅಚೀವ್ಮೆಂಟ್ ಮಾಡಿದಾಗ ತಾನೇ ರೋಸ್ಟು ಟ್ರೋಲು ಇವೆಲ್ಲ ಬರೋದು. ಸೊ ಆದ್ದರಿಂದ ಅಚೀವ್ಮೆಂಟ್ ಮಾಡಿದ್ಮೇಲೆ ನಿಮ್ಮ ಹಿಂದೆ ಬರ್ತಾರೆ, ಕೆಟ್ಟವ್ರು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ನೀವು ಫಸ್ಟು ನೀವು ಅಚೀವ್ಮೆಂಟ್ ಮಾಡಬೇಕು ಅಂತಾರೆ ಸಬ್ಸ್ಕ್ರೈಬರ್ಸ್ನ ಐಡ್ ಮಾಡ್ಕೊಳ್ಳಿ. ನಾನು ಕೂಡ ಅಷ್ಟೇ ಲಿಕೇಶಲ್ಲಿ 1000 ಆಗೋ ತನಕ ತೆಗದೇ ಇರಲಿಲ್ಲ, ಐಡ್ ಮಾಡಿ ಬಿಟ್ಬಿಟ್ಟಿದೆ. 1000 ಆದಮೇಲೆ ಈಗ ಆನ್ ಮಾಡ್ಕೊಂಡಿದ್ದೆ. ಸೊ ಆದ್ದರಿಂದ ಇದನ್ನು ಫಾಲೋ ಮಾಡಿ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ. ಸೊ ಐ ಥಿಂಕ್ ಎಷ್ಟೊತ್ತು ವೀಡಿಯೋ ಆಗಿದೆ ಗೊತ್ತಿಲ್ಲ ನನಗೆ, ತುಂಬ ಹೊತ್ತಾಗಿರುತ್ತೆ ವೀಡಿಯೋ. ಹಿಂಗೆ ಟಿಪ್ಸ್ಗಳನ್ನ ಕೊಡೋಕೆ ನಿಂತ್ಕೊಬಿಟ್ರೆ ನಾನು ಅಯ್ಯೋ ಟೈಮು ಸಾಕಾಗೋದೇ ಇಲ್ಲ, ಹಂಗಾಗ್ಬಿಡುತ್ತೆ ಕತೆ. ಸದ್ಯಕ್ಕೆ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಆದಷ್ಟು ಫಾಲೋ ಮಾಡಿ. ಈ ಒಂದು ವೀಡಿಯೋಗೆ 200 ಲೈಕ್ ಮಾಡಲೇಬೇಕು. ಓಕೆ, ಮಾಡ್ತಿರಲ್ವಾ? ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.